ಅದಿರ್ಲಿ ಆಸ್ಥಾನದೊಳಗೆ ಏನೋ ಸುದ್ದಿ ಹರಡಕತ್ತಂತ. ಅದೇ ನಮ್ಮ ಕಿತ್ತೂರು ಸಂಸ್ಥಾನ ದೇಸಾಯಿ ಶಿವಲಿಂಗದ ಸಚಿವ ಪ್ರಾಣಿವಂತ ಇದು ನೊಚ್ಚು ರಾಣಿ ರಾಯನ ಹೇಳಿದ್ರೆ ಗೊತ್ತಾಗ್ತಿತ್ತು ನೋಡ್ಬತ್ತ. ಅವೇನ್ ಗೊತ್ತಾಗ್ತದ ಬಿಡ. ಅವೇ ನಮ್ಮ ತಾತ ರೋಗಪುತ್ರ ದೊಡ್ಡ ಆಯುರ್ವೇದ ಪಂಡಿತ. ಅಷ್ಟೇ ಅಲ್ಲಪ್ಪ, ಯುದ್ಧಗಳೆಲ್ಲ ವೀರಾವೇಶದಿಂದ ಹೋರಾಡ್ತಿದ್ದಂತ. ಅದಕ್ಕ ಅವನ 1000 ಗಂಟೆ ಸರ್ದಾರ ಅಂತ ಬಿರುದು ಕೊಟ್ಟಿದ್ರಂತ. ಅಷ್ಟೇ ಅಲ್ಲ, ನಾಯಕ ಭೂಮಿ ಬೆಳಕಂತಾನಲ್ಲ ರಕ್ತಮಾನ್ಯ ಭೂಮಿ, ಅದು ನಮ್ಮ ಸಂಸ್ಥಾನ ದೇಸಾಯಿಗಳು ಕೊಟ್ಟಿರೋದಂತ. ಈ ರಕ್ತಮಾನ್ಯ ಭೂಮಿ ಅಂದ್ರೆ ಏನ ಕೇಳು. ರಕ್ತಮಾನ್ಯ ಭೂಮಿ ಅಂದ್ರ ಯುದ್ಧಗಳಲ್ಲೆಲ್ಲ ವೀರಾವೇಶದಿಂದ ಹೋರಾಡಿ ಪ್ರಾಣ ಕೊಟ್ಟಂತ ಯೋಧರು ಕುಟುಂಬದವರಿಗೆ ಸಂಸ್ಥಾನ ದೇಸಾಯಿಗಳು ರಕ್ತಮಾನ್ಯ ಭೂಮಿ ಅಂತ ಕೊಡ್ತಿದ್ರಂತ. ನಾಯಕ ನಮ್ಮಲ್ಲ ಬರಬಪ್ಪ ಅವ ಚೆನ್ನಮ್ಮ ಕಾಡು ಮುಗಿರೋ ಹುಲಿ ಜೊತೆ ಬಿಟ್ಟಾಡು ಹುಲಿನ ಕೂತಿದ್ದಂತ. ಅದಕ್ಕೆ 15 ಎಕರೆ ಉಳಿಮೆ ಮಾಡೋ ಭೂಮಿನ ರಕ್ತಮಾನ್ಯ ಭೂಮಿ ಕೊಟ್ಟಿದ್ರಂತ. ಇದು ಏನೋ ತೆರಿಗೆ ಕಟ್ಟಂಗಿಲ್ಲ ಅಂತ ಅದಕ್ಕೆ ರಾಯಣ್ಣ ಹೆಚ್ಚಿಗೆ ತೆರಿಗೆ ಕಟ್ಟುವುದಿಲ್ಲ. ಹೇಳು ಅಲ್ಲಿ ಮೂರನೇ ಮನೆ ನಮ್ಮ ಶಿವಲಿಂಗ ರುದ್ರಪ್ಪನವ್ರಿಗೆ ಬೇಗ ಉಳಿದ ಕಷ್ಟ ಇರೋದು. ಅದಕ್ಕೆ ನಮ್ಮ ವೀರಭದ್ರ ಮಂದಿ ಮಾಸ್ ಮಾಡಿ ಕರ್ಕೊಂಡು ನಡೆದಿಲ್ಲ. ದೇಸಾಯ ಅಂದ್ಕೊಂಡು ಅವ್ರ ಆರೋಗ್ಯ ಹೆಂಗದ ಅಂತ ವಿಚಾರಿಸ್ಕೊಂಡು ಬರೋಣ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಮಾಸ್ತಮರಡಿ ಬಾಳನಗೌಡರವರ ಮಗ ಶಿವಲಿಂಗಪ್ಪನವರನ್ನು ಕಿತ್ತೂರು ಸಂಸ್ಥಾನ ದೇಸಾಯಿಗಳಾದ ಶಿವಲಿಂಗ ಸಜ್ಜ ಮತ್ತು ವೀರವ ದೇಸಾಯಿಯವರ ಮಗನಾಗಿ ರಾಣಿ ಚೆನ್ನಮ್ಮಾಜಿಯ ಒಪ್ಪಿಗೆ ಮೇರೆಗೆ 1853ನೇ ತಾರೀಕು ಸೆಪ್ಟೆಂಬರ್ 15ರಂದು ದತ್ತಕ ಪುತ್ರನಾಗಿ ಸ್ವೀಕರಿಸಲಾಗಿದೆ. ಅಲ್ಲದೆ ಶಿವಲಿಂಗಪ್ಪನವರು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ರಾಣಿ ಚೆನ್ನಮ್ಮಾಜಿಯ ಸಂತಾನದ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಶಿವಲಿಂಗಪ್ಪ ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆದುಕೋ. ಅಜ್ಜಿಯವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ದಯೆ ಎಂಬ ಬೀಜವನ್ನು ಬಿತ್ತಿ ಕರುಣೆಯ ಜಲವನ್ನೆರೆದು ಪ್ರಜೆಗಳಲ್ಲಿರುವ ಪ್ರೇಮವನ್ನು ಪಡೆ ಪ್ರಭುವ ಹೇಳು. ನೋಡಿರಾ ಚಿಕ್ಕಮ್ಮ, ನಿಮ್ಮ ಮೊಮ್ಮಗ ಹೇಗೆ ವಿಜೃಂಭಿಸುತ್ತಿರುವುದು? ಹೌದು, ಅವನು ನಿನ್ನಂತೆ ಹೊಳೆವ ಚಂದ್ರನಂತೆ ವಿಜೃಂಭಿಸುತ್ತಿದ್ದಾನೆ. ಆದರೆ ಏನಮ್ಮ, ನನ್ನ ಅನಾರೋಗ್ಯದ ಬಗ್ಗೆ ಚಿಂತೆಯೇ? ಚಿಂತಿಸದೆ ಇನ್ನೇನು ಮಾಡಲಿ. ಶಿವಬಸವರಾಜನನ್ನು ಕಳೆದುಕೊಂಡ ದುಃಖ ಇನ್ನೂ ಆಗಿಲ್ಲ. ಈಗ ನಿನ್ನ ಸರದಿ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದೆಯೋ ಕಾಣೆ. ಕರ್ಮದ ಫಲಾನುಫಲಗಳನ್ನ ಈಗ ಅನುಭವಿಸಿ
ಊರಾಗ ನಿಮ್ಮ ಉಡಾಳ್ತನದ ಬಗ್ಗೆ ನಾ ಸುದ್ದಿ ಆಗತ್ತಲ್ಲ. ನನ್ನ ಉಡಾಳ್ತನ ಮಾತನಾಡಿ ಕುಲಕರ್ಣಿ ಬಾಳಪ್ಪನವ್ರ ನಿಮ್ದೇ ಕತಿ. ಊರ್ನಾಗಿನ ಮಂದಿಗ ತೆರಿಗೆ ವಿಚಾರವಾಗಿ ಬಾಳು ಸಾಧನೆ ಮಾಡಕತ್ತೀರಂತ. ಉಸಾಬ್ರಿ ಮಾಡ ಇನ್ನೇನ್ ಮಾಡಲಿಲ್ಲ ರಾಯ. ನೀವು ಆ ಊರಾಗಿನ ಮಂದಿ ಜೊತೆ ಸೇರಿ ಸೊಕ್ಕಿನ ಮಾತು ಮಾತಾಡಕತ್ತಲ್ಲೇ ರಾಯ. ನಾನು ಹೋಗು ಮನೆತನಕ ತಗ್ಗಿ ಬಗ್ಗಿ ನಡೆಯೋದನ್ನು ಬಿಟ್ಟು ಸೊಕ್ಕಿನ ಮಾತು ಮಾತಾಡಕತ್ತಲ್ಲೇ ಮಗನ. ತಗ್ಗಿ ಬಗ್ಗಿ ನಡೆಯೋರು ಶಾನ್ ಹೋಗ್ರು ರಾಯರು ಗೌಡ್ರು ಅಂತಂದ್ರಿ. ಅವ್ರವ್ರ ಯೋಗಿಗೆ ತಕ್ಕಂಗ ಮಾತಾಡ್ಬೇಕಾಗೈತಿ. ನಮಗೆ ಈ ಬಗ್ಗೆ ಮಾತಾಡಕತ್ತಲ್ಲೇ ಮಗನ. ನಿಮ್ಮಗಳ ಸೊಕ್ಕಡಗಿಸಿ ನಮ್ಮಗಳ ಚಾಕ್ರಿ ಮಾಡಕ್ಕೆ ಇಟ್ಕೊಂಡಿಲ್ಲ ಅಂದ್ರ ಶಾನ್ ಹೋಗು ಮನೆತನದ ಬಾಳಪ್ಪ ಕುಲಕರ್ಣಿನ ಅಲ್ಲ ಮಗನ. ನಾ ಯಾಕೆ ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿ ಕುಲಕರ್ಣಿ ಬಾಳಪ್ಪನವ್ರ ನನಗೇನ್ ಮಾಡಕ್ ಬ್ಯಾರೆ ಕೆಲಸ ಇಲ್ಲ ಮಾಡ್ರೇನ? ನಿಮಗ ನಮ್ಮಗಳ ಚಾಕ್ರಿ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಏನಿರ್ತೈತ್ಲೇ ರಾಯ. ಅಲ್ಲಿ ಒಳಗ ನಮ್ಮ ಮೈಲಿ ಬಗ್ಗೆ ಅದಾವು, ಅವನ್ನ ಚಂದಾಗಿ ಒಪ್ಕೊಂಡ್ ಹೋಗ್ಬೇಡ. ಏನಂದಿ? ಮೈಲಿಗೆ ಬಿಟ್ಟು ಮನಿ ಹಾಳಾಗ್ ಮಾಡಿ ಅಲ್ಲೇ ಮಗನ. ನಿನ್ನ ಶಾನ್ ಹೋಗ್ತಾನೆ ಇದ್ರು ನಿಮ್ಮ ಮನ್ಯಾಗ ಇಟ್ಟ. ನನ್ನ ಮುಂದೆ ತೋರ್ಸಾಕ್ ಬರ್ಬೇಡ. ಮೈಲಿಗೆ ಬಟ್ಟಿ ಹೋಗ್ಕೊಂಡ್ ಬರ್ಬೇಕು. ಮೈಲಿಗೆ ಬಟ್ಟಿ ಹೋಗ್ಲೇ ರಾಯ. ನಗ ಎದ್ರೆ ಮಾತಾಡಕ ಮಗನ ನೋಡ್ತಿರೋ ನಿಮ್ಗಳಿಗೆ ಏನು ಗಟ್ಟಿ ಕಾಣಿಸ್ತೀನಿ ಅಂತ. ಮತ್ತೊಬ್ಬ ಸಾಯವ ಬರ್ತಾನಂದ್ರ ನಮ್ಮ ಕಂಪನಿ ಸರ್ಕಾರದಾಗ ಏನು ವಿಜೃಂಭಣೆ ಏನು ವೈಭವ. ಕಂಪನಿ ಸರ್ಕಾರದವ್ರ ಜೊತೆ ಕೈ ಮಿಲಾಯಿಸಿ ಬಾಳ ಸಂತೋಷದಿಂದ ಇದ್ದೀರಿ. ನಮ್ಮ ಕಷ್ಟ ಯಾಕೆ ಹೇಳಿದ್ರಿ ಅಂತದೇನ ನಮ್ಮ ಶಾಂತ ಮಂತ್ರದ ಗುಲಾಮ ಆಗಬೇಕಾಗಿದ್ದಾರಾಯ ಸರ್ದಾರ ಆಗ್ಬೇಕಂತಾನ ತಲತಲಾಂತದಿಂದ ನಡ್ಕೊಂಡು ಬಂದ ದಾರಿ ಅಂತ ಏನೋ ಒಂಚೂರು ಮೈಗೆ ಬಿಟ್ಟಿ ಒಪ್ಕೊಂಡು ಬಾರೋ ರಾಯ ಆ ಎಣ್ಣಿ ಮನೆಯವನೇ ಕುಲಕರ್ಣಿ ಒಕ್ಕಿ ಮಾತಾಡ್ತಾರ್ರಿ. ಈ ಶೂದ್ರ ಮುಂದೆ ಒಬ್ಬ ಸೊಪ್ಪು ಮುರಿಬೇಕಂತ ನಾನು ಕಂಪನಿ ಸರ್ಕಾರ ಜೋಡಿ ಕೈ ಜೋಡಿಸಿದೆ. ಓಹೋ ಏನು ನ್ಯಾಯ ಸಾಂಬಾರು ಒಟ್ಟಿಗೆ ಸೇರಿದ
ಒಂಟಿ ಸರ್ಕಾರದವರಿಗೆ ಯಾಕೆ ಕೊಡ್ಬೇಕು ಅಂತೀನಿ ನಾನು. ಏನ್ ಹೇಳಕತ್ತೀರ? ಈಗ ಬಲಾಢ ಸೇವೆ ತಪ್ಪಿದಾಗ ಆದರ್ಶದ ಮಾತುಗಳನ್ನ ಆಡ್ತಾ ನಮ್ಮವರ ಅನ್ಯಾಯ ಮಾಡಕತ್ತಾಗ ನಮ್ಮವರಿಗೆ ನಮ್ಮವರ ಮೇಲೆ ಮಾಡಕತ್ತಾರ. ನೋಡ್ರೆ ಹಾಲು ಕುಡಿದ ಹಸುವಿನ ಕೆಚ್ಚಲನ್ನೇ ಕೊಯ್ಯುವ ಕ್ರೂರಿ ಆ ಉಡಾಳ ರಾಯಣ್ಣ. ನಮ್ಮ ರಾಯಣ್ಣ ಆ ಮಟ್ಟಕ್ಕೆ ಬಂದ. ನಮ್ಮ ಕಿತ್ತೂರಿನ ಜನತೆ ನಮ್ಮದಿಂದ ಇರಕ ನಾವು ಏನು ನಾ ಸಿದ್ಧ ಆಗಿದ್ದೀವಿ. ಹಂಗಿದ್ರೆ ಬಾ ಲಕ್ಕಣ, ನಾನು ಚಾಕ್ರಿ ಸಾಹೇಬ್ರ ಖರ್ಚ ಮಾಡ್ತೀನಿ. ಹೋಗಿ ಹೋಗ್ಬಿಡ್ರಿ. ಬಿಡ್ರಿ. ಸರಿ ಸಾಹೇಬ್ರ, ಇವರು ನಮ್ಮ ಲಕ್ಕಣಗೌಡರು ನಿಮ್ಮನ್ನು ಪರಿಚಯ ಮಾಡ್ತಾನೆ ಅಂತ ಕರ್ಕೊಂಡ್ಬಂದ್ಬಿಡಿ. ನಮಸ್ಕಾರ ಸಾಹೇಬ್ರ. ಗಂಡು ಮಕ್ಕಳಿಲ್ಲದೆ ರಾಜ ಸತ್ತ ನಂತರ ದತ್ತತ ಮಾಡಿಕೊಳ್ಳುವ ಹಾಗಿಲ್ಲ ಎಂದು ನಮ್ಮ ಕಂಪನಿ ಸರ್ಕಾರ ಕಾಯ್ದೆಯನ್ನು ಹೊರಡಿಸಿದೆ. ಏನದು ಗಲಿಗಲಿ? ಏನಿಲ್ಲ ಸಾಹೇಬ್ರ, ನೀವು ಮಾತಾಡೋದನ್ನ ಕೇಳಿ ಕಂಪ್ನಿ ಸರ್ಕಾರಕ್ಕೆ ಮೋಸ ಆಗಕತ್ತೈತಲ್ಲ ಅಂತ ನಮಗೆ ಆಸೆ ಆಗಕತ್ತೈತೆ ನೋಡ್ರಿ. ವಾಟ್? ನಮ್ಮ ಕಂಪನಿ ಸರ್ಕಾರಕ್ಕೆ ಮೋಸವಾಗುತ್ತಿದೆ. ನೋಡಿ ಸಾಹೇಬ್ರ, ಚಿನ್ನವ್ವ ತಾಯಿ ಶಿವಲಿ ಮೃತ ಸಜ್ಜ ಸತ್ತ ಬೇಗ ಮಾಸ್ಕ್ ಮಾಡಿ ಬಾಳು ಮಗನ ದತ್ತು ತಗೊಂಡ. ರಾಣಿ ಚೆನ್ನಮ್ಮನವರೇ, ಇದೇ ಸರಿಯಾದ ಸಮಯ. ಇಲ್ಲಿ ಕೇಳಿ, ನಮ್ಮ ಡ್ಯಾನ್ಸ್ ಇಷ್ಟವಾಯಿತೆ, ನಮ್ಮ ಹುಡುಗಿಯರು ಇಷ್ಟವಾದರೆ ಇಷ್ಟ ಆಗಲಿಲ್ಲ ನನಗೆ ಸಾಹೇಬ್ರ. ನಮ್ದು ಅವನು ಹುಳಿ ಖಾರ ತಿಂದು ಮೈಯ ಅವನು ತೆಳ್ಳಗ ಬೆಳ್ಳಗೆ ಚಂಚಂದಿನ ಹುಡುಗಿಯರ ಬಂದು ಮೈ ಮೇಲೆ ಕೂಡು ಇದು ಕೂಡದ ಇದ್ರ ಅವನ ನಾವೇ ಹೇಳೋದು. ಅದು ನೋಡಿ ಸಾಹೇಬ್ರ, ನಿಮ್ಮವರು ನನಗೆ ಚೆಂದ ಕಾಣ್ತಾರೆ, ನಮ್ಮವರು ನಿಮಗೆ ಚೆಂದ ಕಾಣ್ತಾರೆ. ಒಟ್ಟಾಗಿ
ನಿಮ್ಮ ಜೀವನಾಂಶಕ್ಕೆ ಬೇಕಾದ ಗಿರಿಗಳನ್ನು ನಮ್ಮ ಕಂಪನಿ ಸರ್ಕಾರವೇ ಕೊಡುತ್ತದೆ. ಸಾಕು ಸಾಕು ನಿಲ್ಲಿಸಿ. ಅವರು ನಮಗೆ ಜೀವನಾಂಶ ಕೊಡುವರು. ಮೊದಲು ಅವರು ಜೀವ ಸಹಿತ ಉಳಿದುಕೊಂಡರಲ್ಲವೇ? ಬೆಂಕಲ್ಲ, ಕನ್ನಡಮ್ಮ ಹೆತ್ತ ಮಕ್ಕಳು ಸಿಂಹಗಳೇ ಹೊರತು ನಿಮ್ಮಂತೆ ನಾಯಿಗಳು ಅಲ್ಲ, ಅವರಂತೆ ನರಿಗಳು ಅಲ್ಲ. ಹೋಗು, ತ್ಯಾಗರಿಗೆ ಹೇಳು, ನಮ್ಮ ಸ್ವಾತಂತ್ರ್ಯದ ರಣಕಹಳೆ ಬ್ರಿಟಿಷರನ್ನು ಕಿತ್ತೂರಿನಿಂದ ಮಾತ್ರವಲ್ಲ ಭಾರತದಿಂದಲೇ ತೊಲಗಿಸಲೆಂದು ಪಣ ತೊಟ್ಟಿದ್ದೇವೆಂದು ಹೇಳು. ರಾಯಣ್ಣ, ಈ ಯುದ್ಧ ತಾಯ ಮಾನಕ್ಕಾಗಿ ನಡೆಯುವ ಯುದ್ಧ. ಕನ್ನಡಿಗರು ಸ್ವತಂತ್ರ ಪ್ರಿಯರೆಂದು ಲೋಕಕ್ಕೆ ಸಾರುವ ಯುದ್ಧ. ಮಂತ್ರಿಗಳೇ, ನನ್ನ ಪ್ರಾಣದ ಕೊನೆ ಉಸಿರುವರೆಗೂ ಕಿತ್ತು ರಕ್ಷಣೆ ಮಾಡೋ ಹುಡಿ ನನ್ನ ಅದಕ್ಕೆ. ಕೋಟೆಯ ಎಲ್ಲಾ ಬಾಗಿಲುಗಳನ್ನು ಬಂದ್ ಮಾಡಿ ಸಿಪಾಯಿಗಳು ಆಯುಧಗಳೊಂದಿಗೆ ಸಿದ್ಧವಾಗಿರು. ಎಲ್ಲೆಲ್ಲಿಯೂ ರಣಭೇರಿ ಮಾಡಲಿ. ಹರ ಹರ ಮಹಾದೇವ. ಉತ್ತಮ ಸೋಲಿನಿಂದಾದ ಆಂಗ್ಲರಿಗಾದ ಅವಮಾನದಿಂದ ಆಂಗ್ಲರು ಕುದಿಯತೊಡಗಿದರು. ಇದರ ಪ್ರತಿಕಾರವಾಗಿ ಕೋಟೆಯ ಮೇಲೆ ಮರುದಾಳಿ ಮಾಡಿದರು. ಅಯ್ಯೋ, ಕಿತ್ತೂರು ಸಂಸ್ಥಾನದ ಹಾಲೋಗರವನ್ನುಂಡು ಹೆತ್ತ ತಾಯಿಯ ತಲೆ ಹಿಡಿದ ದೇಶದ್ರೋಹಿಗಳ ಒಳಸತ್ತಿನಿಂದಾಗಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯು ಬ್ರಿಟಿಷರ ಕೈವಶವಾಗಬೇಕಾಯಿತು. ನಡಿ, ನಾವು ಈಗಿದ್ದೀಗಲೇ ಬೈರಾಪುರಕ್ಕೆ ಹೋಗ್ಬೇಕು. ಇಲ್ಲ, ನಾ ಎಲ್ಲೂ ಬರಂಗಿಲ್ಲ. ನಮ್ಮ ಚೆನ್ನವ್ವ ತಾಯಿಯ ಸೆರೆ ಹಿಡಿದ ಅಂಗ್ರೇಜಿ ಕುನಿಗಳ ತಲೆ ಕಡ್ದು ಊರ್ ಬಾಗಿ ತೋಡಾಡುತ್ತಲ್ಲ, ನಾ ಎಲ್ಲೂ ಬರಂಗಿಲ್ಲ. ಸುಪ್ರೀಂಟರು ರಾಯ, ಈಗಷ್ಟೇ ಕಾವಲು ಪಡೆಯಿಂದ ಸುದ್ದಿ ಬಂದದ. ತಾಯಿ ಚೆನ್ನವ್ವ ಅವರನ್ನ ಸೆರೆ ಮನೆಗೆ ಇಟ್ಟರಂತ. ಹಿಂಗ ನಡೆಯಿದೆ. ಆ ಗುಳ್ಳೆ ನರಿಗಳ ತಲೆ ಕಡ್ದು ನಮ್ಮ ಚೆನ್ನವ್ವ ತಾಯಿ ರಕ್ತ ಬಂದು ಯಾಕೋಸ್ಕರ ಮಾಡ್ತೀವ ರಾಯ? ನಾವು ಮೊದಲು ವೇಷ ಮಾಡಿಸ್ಕೊಂಡು ಹೋಗಿ ಚೆನ್ನವ್ವ ತಾಯಿಯವರು ಕಂಡು ಬರೋನು. ಅವ್ರಿಗೆ ಒಂದಿಟ್ಟು ಧೈರ್ಯ ಕೊಟ್ಟು ಆಮೇಲೆ ಅವ್ರು ಏನ್ ಹೇಳ್ತಾರೋ ಅಂತ ಕೇಳೋನು. ಹೌದು, ನಮ್ಮ ಚೆನ್ನವ್ವ ತಾಯಿ ಜಂಗಮರಿಗೆ ದಾಸೋಹ ನೀಡಿದ ನಾವು ಊಟ ಮಾಡಂಗಿಲ್ಲ. ನಾವು ಜಂಗಮ ರೀತಿ ವೇಷ ಧರಿಸ್ಕೊಂಡು ಹೋಗುದು. ನಡಿ ಹೋಗುದು. ಏ ಕುಡ್ಕರಿ, ಸಂಕಟ್ ಮಗನ, ಇವತ್ತು ನಾನಿನ ಸುಮ್ಮನೆ ಬಿಡಂಗಿಲ್ಲದೆ. ಈಗ ತಾನೇ ಬಸ್ತಿರೋ ಕತ್ತಿಗಾಗಿ ನಮ್ಮ ದಿನವ ತತ್ತಿ. Nadi,
ಜಂಗಮರಿಗೆ ಭಿಕ್ಷಾ ನೀಡಿ ಹರ ಹರ ಮಹಾದೇವ. ಏನು ಕನ್ನಡದವರೇ? ಅವರನ್ನು ಸ್ವಲ್ಪ ಬಿಡಪ್ಪ, ಮಾತನಾಡಿಸುತ್ತೇನೆ. ಆಗುದಿಲ್ಲ ಚೆನ್ನ, ಇನ್ನು ಸುಮ್ಮನೆ ಕುಳಿತುಕೋ. ಚನ್ನವತ್ತಾಯಿಗೆ ಎದುರು ಮಾತಾಡ್ತಿ. ರಾಯ? ಏನು ನಮ್ಮ ರಾಯಣ್ಣನೇ? ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ರಾಯಣ್ಣ ಮತ್ತು ಚೆಲ್ವಸ್ ಮಾಡುವ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಕನ್ನಡಿಗರಲ್ಲಿ ಕ್ಷೇಮದಿಂದಿರುವರೇ? ನಮ್ಮ ಚಿಕ್ಕಿ ಬಿಡಿಯವ ನೀವು ಹೇಗಾದ್ರೆ ಹೇಳಿಲ್ಲ. ನಮ್ಮ ನಾಡ್ಗ ಮಹಾತಾಯ ತಮಗ ಬಂದನಾಗೈತಿ, ನೀವು ಬೆಂಕಿ ಮೇಲೆ ಕುಂತಂಗಾಗೈತ್ರಿ. ಎಲ್ಲ ಆ ಶಿವನ ಇಚ್ಛೆ. ಕಿತ್ತೂರಿನ ಕಲಿಬೀರರು ನೀವು ಧೃತಿಗೆಡದಿರಿ ಮಕ್ಕಳೇ. ಇಲ್ಲಿಯ ವಿಚಾರವನ್ನು ಕೊಲ್ಲಾಪುರದ ಮಹಾರಾಜರಿಗೆ ತಿಳಿಸಿರಿ, ಅವರು ನಿಮ್ಮೊಂದಿಗೆ ಕೈ ಜೋಡಿಸುತ್ತಾರೆ. ಹಂಗಾರ ಬೇಷ ಆಗತ್ರಿಯವ. ನಮ್ಮ ಸೈನಿಕ ಆನೆಗಳ ಬಂದಾಗತ್ರಿ. ತಾಯಿ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡಿ. ನಿಮ್ಮನ್ನ ಈ ಸೆರೆವಾಸದಿಂದ ಬಿಡಿಸಿ ಕಿತ್ತೂರು ಸಂಸ್ಥಾನವನ್ನ ಇಲ್ಲಿಂದ ಓಡಿಸಿ ಆ ಅಂಗ್ರೇಜಿ ಕುನ್ನಿಗಳು ತಲೆ ಕಡ್ದು ಕೋಟಿ ಮ್ಯಾಗೆ ಧ್ವಜ ಆಕಾಶ ಹಾರ ಮಾಡಲ್ಲ ಅಂದ್ರ ಸಂಗೊಳ್ಳಿಯಕ್ಕೆ ಜೋಡ್ ಮಗನಲ್ರಿ. ಸಮಾಧಾನ ಸಮಾಧಾನ ರಾಯಣ್ಣ. ತಾಯಿ, ನನ್ನ ಮೈಯಾಗಿನ ಕೊನೆ ಹನಿ ರಕ್ತ ಇರ್ತಾನ. ನಿಮ್ಮ ಮತ್ತು ಸಂಸ್ಥಾನ ಮಾನ ಕಾಯೋದು ನಮ್ಮ ಧರ್ಮ ಆಗೈತಿ. ತಾಯಿ, ನಾವು ನೀಡಿದ ಈ ಕತ್ತಿ ಆ ಕೆಂಪು ಕುನ್ನಿಗಳ ಬಾಲ ಕತ್ತರಿಸಿ ಅವರು ದೇಶಪುರುಷರ ಪೋರಾಡುವುದಂತ ಶಬ್ದ ಮಾಡ್ತಾ ಇದ್ರಿ. ನಿಮ್ಮ ಭುಜಬಲದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಹಾ, ಯಾರಾದರೂ ನಿಮ್ಮನ್ನ ನೋಡಿದ್ರೆ ಎಡವಟ್ಟಾಗುತ್ತೆ. ನೀವಿನ್ನು ಹೋಗಿ ಬನ್ನಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ.
ಕನ್ನಡಿಗರ ಗುಂಡಿಗೆ ಅಂತಿರೋ ನಮ್ಮ ಕಿತ್ತೂರು ಪಾಟಿ ಮತ್ ಕನ್ನಡಿಗರೇ ಸೇರ್ಬೇಕು. ಸೆರೆಮನೆ ಆಗಿರೋ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ ಸಿಂಹಾಸನವನ್ನೇ ಇರ್ಬೇಕು. ಅದಕ್ಕ ನಮ್ಮ ಜೀವನದಲ್ಲಿ ಹಂತೋರ್ದು ಹೋರಾಡ್ಬೇಕಾಗಿದ್ದಿ. ಏನಾಯ್ತು? ಚೆನ್ನಮ್ಮ ತಾಯಿ ಒಂದರಲ್ಲಿ ಸತ್ತಾರಂತ ಸುದ್ದಿ ಬಂದೈತೋ ನಾಯ. ಇನ್ನ ಬ್ರಿಟಿಷ್ ಮುಂಡಿಗೆ ಕೊಟ್ಟಂತ ಸುಳ್ಳು ಸುದ್ದಿ ಕೇಳಿ ಚೆನ್ನಮ್ಮ ತಾಯಿ ಉಂಗುರದಾಗಿನ ಒಂದರಲ್ಲಿ ಸತ್ತಾರಂತ ಸುದ್ದಿ ಬಂದೈತೋ ನಾಯಣ್ಣ. ಇದ್ರಾಗೇನೋ ಕುಮ್ಮಕ್ಕೈತಿ. ಕನ್ನಡ ನಾಡಿನ ವೀರ ಮಹಿಳೆ, ಧೈರ್ಯವಂತೆ, ಬಿಲ್ಬಿದ್ದೆ, ಕತ್ತಿ ವರಸೆ ಎಂಬ ಸಮರ ಕಲೆಗಳ ಪರಿಣಿತೆ, ಬ್ರಿಟಿಷರ ಗುಂಡಿಗೆನೇ ಗಡಗಡ ನಡೆಸಿದ ಕಟ್ಟಿಗಿತ್ತಿ, ಕಿತ್ತೂರು ಸಂಸ್ಥಾನದ ಮಹಾರಾಣಿಯಾದ ಚೆನ್ನಮ್ಮಾಜಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಂತೆ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಇಲ್ಲ, ಖಂಡಿತವಾಗಿ ಇಲ್ಲ. ತಾಯಿ, ನೀವು ನಮ್ಮ ವಹಿಸಿಕೊಟ್ಟ ಕೆಲಸ ಹಗಲು ರಾತ್ರಿ ಅಂದಾಗ ನಮ್ಮ ತಲೆ ಮ್ಯಾಗ ಹೊತ್ಕೊಂಡು ಕೆಲಸ ಮಾಡಕತ್ತೀವಿ. ನಮ್ಮ ಕಾರ್ಯದೊಳಗ ಯಶಸ್ಸಿಗೆ ಅಂತ ಆಶೀರ್ವಾದ ಮಾಡಿ ತಾಯಿ, ಆಶೀರ್ವಾದ ಮಾಡಿ. ಬ್ರಿಟಿಷರನ್ನೇ ಸೋಲಿಸಿ ತರತರ ನಡುಗುವಂತೆ ಮಾಡಿದ ಕನ್ನಡ ನಾಡಿನ ವೀರ ಮಹಿಳೆ ರಾಣಿ ಚೆನ್ನಮ್ಮಾಜಿಯು 1829 ಸೆಪ್ಟೆಂಬರ್ 2ನೇ ತಾರೀಕಿನಂದು ಮರಣ ಹೊಂದಿದರು.
ಕನ್ನಡಿಗರ ಅಭಿಮಾನ ಅಂದ್ರ ಹಾಗ ಇರ್ತೈತಿ ತಮ್ಮ. ನೀವು ಊಟ ಮಾಡಿ ನಾ ಹಳ್ಳಕ್ಕೆ ಹೋಗಿ ಜಳಕ ಮಾಡಿ ಬರ್ತೀನಿ. ಲಗೂನ್ ಬಾಬಾ ಲಗೂನ್ ಬರ್ಬೇಕು. ಊಟ ಮಾಡಿ ಇವಾಗ ನೋಡ್ರಿ ಹೊಟ್ಟಿ ಹಸುವಾಗ ಗಟ್ಟಿ ಹೊಡ್ಕೊಳ್ಳೋತಿದ್ದ ಈ ನೋಡಿದ್ರೆ ಮುಗುಳಿ ಕೈ ಹೊಸ್ಕೊಂಡು ನೋಡಿರ್ತಾನ. ಅವ್ನು ಇದ್ದಿದ್ದ ನೀವು ಲಗು ಲಗು ಊಟ ಮಾಡೋವ್ರೆ ಅಲ್ಲಿ ಕೆಲಸದ ಹೋಗೋಣ. ನದಿ ಏನು ಬೇಸಾಯ ಬೇಕಾಗಬೇಕು ಮನೆ ಬಾ 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 ಇಂಥ ನದಿಯಾಗೂ ನಮ್ಮ ರಾಯಣ್ಣ ಕೈಲಾಸ ನೋಡಿದ್ರೆ ಮಧ್ಯಾಹ್ನ ನೀನೆಲ್ಲ ಸಂಜೆ ಬೇಕಾಗ್ತದೆ. ಇಲ್ಲಿ ಸಾಲ ಹರಿಯೋ ನದಿಯ ಸಹಿತ ನಮ್ಮ ರಾಯಣ್ಣ ಏನು ಸಲೀಸಾಗಿಸ್ತಾನ ಇಲ್ಲ. ಬಾ 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 ರಾಯಣ್ಣ ಬರು ಮಸ್ತಾಗಿ ಇಷ್ಟು ಬಿಡಪ್ಪ. ಅದ್ರಲ್ಲಿ ಈಗ ಒಂದು ಸಹಿತ ಕಟ್ಟಡ ಕೈಯಾಗ ಹಾಕೊಂಡಿದ್ದೆ. ಯಾವ ಹೊತ್ತು ಹ್ಯಾಂಗ್ ಬರ್ತಿದ್ ಕಲ್ಲವ್ರ ಯಾರು ಲಕ್ಕಣ್ಣ. ಆ ಕಂಪ್ನಿ ಸರ್ಕಾರದವರು ಎಲ್ಲಿ ಹ್ಯಾಂಗ ಒಂದಾಗ್ತಿರ್ತಾರ ಯಾರಿಗೆ ಗೊತ್ತಿರ್ತದ. ಅದಕ್ಕ ನಮ್ ಚಾಕಿ ಒಳಗ ನಾ ಬಿಡ್ಬೇಕಾಗಿತ್ತು ಅದ್ರಿಂದ ನೀವು ನಿಮ್ಮವರಿಗೆ ಮೋಸ ಮಾಡಿದಿ, ಇದು ನಮ್ಮವರಿಗೆ
ಅಪ್ಪೋಜಿ